ಸುನಿಲ್, ಒಂದು ಪ್ರಶ್ನೆ ಇತ್ತು ನಂದು. ನೋಡಿ, ಅವ್ರು ಹೇಳ್ತಾರೆ ಇವ್ರದ್ದು ಪವರಸ್ ಅಂತ ಒಂದು ಕಂಪನಿ, ಪವರಸ್ ಅಂತ ಹೇಳಿ ಕಂಪನಿ. ಈ ಡೊನಾಲ್ಡ್ ಟ್ರಂಪ್ನ ಮಕ್ಕಳ ಕಂಪನಿಗಳಿವೆ ಈ ಕಂಪನಿಗಳು. ಇತ್ತೀಚೆಗೆ ಯಾವುದೋ ಡ್ರೋನ್ ಕಂಪ್ನಿಗೆ ಹೋಗೋದು, ಅವ್ರ ಸ್ಟೇಕ್ಸ್ ತೊಗೊಂಬಿಡೋದು, ಅದರಲ್ಲಿ ಪಾಲ್ ತೊಗೊಂಬಿಡೋದು, ಇನ್ನೊಂದು ಸಣ್ಣ 3 ಕಂಪ್ನಿ ಸೇರಿಸ್ಕೊಂಡು ಏನೋ ಮಾಡ್ತಿದ್ದಾರೆ. ಲೋ ಕಾಸ್ಟ್ ಪರ್ ಕಿಲ್ ಅಂತ, ಪ್ರತಿ ಕೊಲೆಗೂ ಪ್ರತಿ ಹತ್ಯೆಗೂ ಅತ್ಯಂತ ಕಡಿಮೆ ದುಡ್ಡಲ್ಲಿ ನಾನು ಸಾಯಿಸ್ತೀನಿ ಮನುಷ್ಯನ ಅಂತೇಳಿ ಲೋ ಕಾಸ್ಟ್ ಪರ್ ಕಿಲ್ ಅಂತ ಹೇಳಿ ಅದನ್ನು ಮಾಡ್ಕೊಂಡಿದ್ದಾರೆ ಇವರು. ಇನ್ನೊಂದು ಕಡೆ ಇಲ್ಲಿ ಚೆಕ್ ಮಾಡ್ಕೊಂಡು ನಮ್ಗೆ ಏನಿಸ್ತಿತ್ತು ಅಂತ ಹೇಳಿದ್ರೆ, ಈ ಶಹೇದ್ ಸೀರೀಸ್ ಬರುತ್ತಲ್ಲ, ಈ ಶಹೇದ್ ಸೀರೀಸ್ ಬರಲಿಕ್ಕೆ ಇವ್ರು ಹೋಗಿ ಮಧ್ಯಪ್ರಾಚ್ಯಗಳಿಗೆ ಇದನ್ನು ಮಾರೋದು. ಯಾವುದನ್ನು ಅಮೆರಿಕದ ಆರ್ಮಿಗೆ ಅಮೆರಿಕ ಮಾರೋಕ್ಕಾಗಲ್ಲ, ಅದನ್ನು ಈ ಕಂಪನಿಗಳ ಮೂಲಕವಾಗಿ ಇವರು ಮಾಡ್ತಿರೋದು. ಮಧ್ಯಪ್ರಾಚ್ಯ ದೇಶ ನೀವೆಲ್ಲ ಇಟ್ಕೊಳ್ಳಿ, ನಿಮಗೆ ಬೇಕಾಗುತ್ತೆ, ಶಹೇದ್ ಬಂದರೆ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ. ಅಮೆರಿಕದ ಕಂಪನಿಗಳೇ ಇಲ್ಲ ಇಲ್ಲಿ, ಅಮೆರಿಕ ಇವ್ರ ಕಂಪನಿಗಳಿಂದ ಇದನ್ನು ಮಾರ್ತಾರೆ ಅಂದರೆ ಇದು UAE, ಖತಾರ್ಗೆ, ಸೌದಿಗೆ ಈ ಪರಿಸ್ಥಿತಿ, ಈ ಟ್ರಿಕ್ಸ್ ಅರ್ಥ ಆಗದಿರೋ ಅಷ್ಟು ಅವ್ರಿಗೆ ಅಮೆರಿಕ ಸೈನ್ಯವನ್ನು ಅವ್ರು ಇಟ್ಕೊಂಡಿದ್ದೆ ಆ ದೇಶದ ರಕ್ಷಣೆಗೆ. ಇವರು ಇರಾನ್ ಮೇಲೆ ಕಾಲಕೇರ್ದು ಜಗಳಕ್ಕೆ ಹೋಗಿ ಇರಾನ್ ಅವ್ರ ಮೇಲೆ ಹೊಡೆಯೋಂಗೆ ಮಾಡಿ, ಅವ್ರ ದೇಶದ್ದು ತೈಲ ಸಂಸ್ಕರಣೆ ಘಟಕಗಳು ಹಾಳಾಗಿ, ಬಿಸ್ನೆಸ್ ಹಾಳಾಗಿ, ರಿಯಲ್ ಎಸ್ಟೇಟ್ ಬಿದ್ದು ಹೋಗಿ, ಈ ಕಡೆ ಟೂರಿಸಂ ಬಿದ್ದು ಹೋಗಿ, ಈಗ ನೋಡಿದ್ರೆ ಇವ್ರು ಭರ್ಜರಿ ವ್ಯಾಪಾರ ನಡೀತಿರುತ್ತೆ. ಡ್ರೋನ್ ಇಲ್ಲ, ಇಂಟರ್ಸೆಪ್ಟರ್ಸ್ ಇಲ್ಲ ಅಂತ ತಾನೇ ದೊಡ್ಡ ಅಭಾವ ಶುರುವಾಗಿರೋದು. ಸಿಂಪಲ್ ಎಕನಾಮಿಕ್ಸ್. ಓಕೆ, ಇಲ್ಲಿ ನಾವು ಇದರಲ್ಲಿ ಏನೂ ಕಾಂಪ್ಲಿಕೇಶನ್ ಇಲ್ಲ. ಏನು ಹೇಳಿದ್ರೆ, ಈಗ ನಿಮಗೆ ಡಿಮಾಂಡ್ ಇರಬೇಕು, ಡಿಮಾಂಡ್ ಇದ್ರೆ ಸಪ್ಲೈ ಆಗುತ್ತೆ. ಓಕೆ, ಡಿಮಾಂಡ್ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಯು ವಿಲ್ ಫೈಂಡ್ ಅ ವೇ ಟು ಕ್ರಿಯೇಟ್ ದ ಡಿಮಾಂಡ್. ಕರೆಕ್ಟ್. ಈಗ ಟ್ರಂಪ್ ಏನ್ ಮಾಡ್ದ? ಡಿಮಾಂಡ್ ಕ್ರಿಯೇಟ್ ಮಾಡ್ದ. ಸಪ್ಲೈ ಯಾರು ಕೊಡ್ತಿದ್ದಾರೆ? ಮನೆಯವ್ರು ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು ಡಿಬೇಟ್ ಅಲ್ಲಿ ಇವರು ಇದ್ರು, ನಮ್ಮ ಪ್ರಭಾಕರ್ ಸರ್ ಇದ್ರು, ನಾನು ಸುದರ್ಶನ್ ಸರ್ ಇರ್ಲಿಲ್ಲ ಅದ್ರಲ್ಲಿ, ಇವ್ರು ಇದ್ರು. ನಾನು ಮೊನ್ನೆ ಹೇಳಿದ್ದೆ, Trump was selected to run the business of America like a family. But today Trump is running America like his family business. ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, this sums up everything. ಅವರ ಅಳಿಯ ಈಗ there is no reason for America to be close to Pakistan. ಅವ್ರಿಗೆ ಬೇಕಾಗೇ ಇಲ್ಲ, ನೆಸೆಸಿಟಿ ಇಲ್ಲ. ಅವ್ರೇನಾದ್ರೂ ಕಾಸಿಯಪ್ ಆಗಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಬಿಕಾಸ್ ಅವನ ಅಳಿಯನ ಒಂದು ಬಿಸ್ನೆಸ್ ಏನಿದೆಯಲ್ಲ ಅಲ್ಲಿ ಕ್ರಿಪ್ಟೋ ಕರೆನ್ಸಿಲಿ ಹ್ಯೂಜ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಅಫ್ಕೋರ್ಸ್ ಬಲೂಚಿಸ್ತಾನ್ ಮತ್ತೆ ಬೇರೆ ಕೆಲವು ಪ್ರಾವಿನ್ಸಸ್ ಅಲ್ಲಿ ಇರುವಂತಹ ರೇರ್ ಅರ್ತ್ ಮಟೀರಿಯಲ್ ಏನಿದೆ ಅದ್ರ ಮೇಲೂ ಅವ್ರ ಕಣ್ಣಿದೆ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ಫಾರ್ ಡೊನಾಲ್ಡ್ ಟ್ರಂಪ್, ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ದೇಶನ ನಡ್ಸಕ್ ಶುರು ಮಾಡ್ದ ಅಂತ ಹೇಳಿದ್ರೆ ದೀಸ್ ಆರ್ ಆಲ್ ಆಂಟಿಸಿಪೇಟೆಡ್. ಇದನ್ನ ಪ್ರಾಬಬ್ಲಿ ತನ್ನ ಫಸ್ಟ್ ಟರ್ಮ್ ಅಲ್ಲಿ ಟ್ರಂಪ್ ಈ ಬಣ್ಣನ ತೋರಿಸಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಸೆಕೆಂಡ್ ಟರ್ಮ್ ಅಲ್ಲಿ ನಾನು ಮಾಡೇ ಮಾಡ್ತೀನಿ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿತ್ತು. ಹಿ ಟ್ರೈಡ್ ಟು ಬಿ ಆಸ್ ಕ್ಲೀನ್ as ಪಾಸಿಬಲ್, ಆರ್ ಅಟ್ ಲೀಸ್ಟ್ ಅದನ್ನ ಕ್ಲೀನ್ ಆಗಿ ತನ್ನನ್ನ ತಾನು ತೋರಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಸಕ್ಸೀಡ್ ಆಗಿದ್ದ ಡೊನಾಲ್ಡ್ ಟ್ರಂಪ್ ಅದರಲ್ಲಿ. ಬಟ್ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಪೂರ್ತಿ ಕಾರಣಗಳು, ಅಪ್ರೂವಲ್ ರೇಟಿಂಗ್ ಅಂತೂ ಒಂದ್ ಕತೆ ಹೇಳ್ತಾನೆ ಇದೆ, ಬಟ್ ಪ್ರೊಟೆಸ್ಟ್ ಹೇಗ್ ನಡೀತಾ ಇದೆ ಅಲ್ಲಿ, ಪ್ರೊಟೆಸ್ಟ್ ಹೇಗ್ ನಡೀತಿದೆ, 80 ಲಕ್ಷ ಜನ ರೋಡ್, ನೋ ಕಿಂಗ್ಸ್ ಪ್ರೊಟೆಸ್ಟ್. ಯಾರು ರಾಜರಲ್ಲ ಇಲ್ಲಿ, ಯಾರು ರಾಜರಲ್ಲ. ಬರೋರು ಯಾರು ಇರ್ತಾರೆ ಲೀಡರ್ಸ್ ಆಗಿ, ಅವರು ನಮ್ಮ ಸೇವಕರು. ನೋಡಿ, ಇನ್ನೊಂದು ದೇಶನ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ರೆಜಿಮ್ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದೊಡ್ಡ ಮನುಷ್ಯ ಹೋಗಿದ್ದ ಅಲ್ಲಿಗೆ, ಇಸ್ರೇಲ್ ಜೊತೆ ಸೋರ್ಸಿ. ಇಸ್ರೇಲ್ ಹ್ಯಾಸ್ ಎ ಜೆನ್ಯೂನ್ ರೀಸನ್ಸ್. ಯಾಕಂದ್ರೆ 2 ದೇಶಗಳ ಮಧ್ಯೆ ಕಾನ್ಫ್ಲಿಕ್ಟ್ಸ್ ನಡೀಬಹುದು, ಅದು ಸರ್ವೈವಲ್ ಪ್ರಶ್ನೆ. ನಾನು ಐ ವಿಲ್ ನಾಟ್ ಡ್ರ್ಯಾಗ್ ಇಸ್ರೇಲ್ ಡೈರೆಕ್ಟ್ಲಿ ಇನ್ ಟು ದಿಸ್, ನಾನು ಬರೀ US ಪರ್ಸ್ಪೆಕ್ಟಿವ್ ಇಂದ ನಾನು ಹೇಳ್ತಾ ಇದ್ದೀನಿ. ಅವರು ಬಂದಿದ್ದ ಕಾರಣ ಏನಿತ್ತು ಇಲ್ಲಿಗೆ? ರೆಜಿಮ್ ಚೇಂಜ್ ಮಾಡಕ್ಕೆ. ಯಾಕೆ? ಎಕ್ಸ್ಟ್ರೀಮಿಸ್ಟ್ ರೆಜಿಮ್, ಅವ್ರ ಜನಕ್ಕೆ, ಇರಾನ್ಗೆ ಏನೇನೆ ಅವ್ರು ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ಅಮೆರಿಕಲ್ಲಿ ಏನು ನಡೀತಾ ಇದೆ? ತನ್ನ ಪ್ರಜೆಗಳಿಗೆ ಇವತ್ತು ಡೊನಾಲ್ಡ್ ಟ್ರಂಪ್ ಮಾಡ್ತಿರೋಂತಹ ಯುದ್ಧ ಏನಿದೆ US ಜನಕ್ಕೆ ಬೇಕಾಗಿಲ್ಲ. ಅದು ನೀವು ಹೇಳ್ಬೋದು, ಇಸ್ರೇಲ್ ಜನಕ್ಕೂ ಬೇಕಾಗಿಲ್ಲ, ಅದು ಯಾರಿಗೂ ಬೇಕಾಗಿಲ್ಲ. ಇರಾನಿಗೂ ಬೇಕಾಗಿರ್ಲಿಲ್ಲ ಯುದ್ಧ, ಇರಾನ್ ಜನಕ್ಕೂ ಬೇಕಿರ್ಲಿಲ್ಲ. ಹೇಳ್ದೆ ಅಲ್ವಾ, ಒಂದಿತ್ತು ಎಕ್ಸ್ಟ್ರೀಮಿಸ್ಟ್. ಈಗ ಇನ್ನೂ ಹಾರ್ಡ್ ಲೈನರ್ಸ್ ನ ತಗೊಂಡ್ಬಂದ್ಬಿಟ್ಟು IRGC ಈಗೇನಾದ್ರು ಅವ್ರು ಟೇಕ್ ಓವರ್ ಮಾಡಿದ್ರು ಅಂತ ಹೇಳಿದ್ರೆ ಏನಾಗತ್ತಲ್ಲ ಪರಿಸ್ಥಿತಿ. ಹೇಗಿತ್ತು, ಏನೇನ್ ಚೆನ್ನಾಗಿತ್ತು, ಏನೋ ಒಂದ್ ಸ್ವಲ್ಪ ಚೆನ್ನಾಗಿದ್ರು, ಅದನ್ನ ಇವ್ರು ಅಟ್ಲೀಸ್ಟ್ ನೋಡ್ಕೊಂಡಿರ್ಬೋದಾಗಿತ್ತು. ಬಟ್ ಈಗ ಫಾರ್ ಎವರ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಪ್ರಪಂಚದ ಪರಿಸ್ಥಿತಿ ಏನಾಗಬೇಕು? ಈಗ ಕರೆಕ್ಟ್ ಆಗಿ IRGC ಕ್ಯಾನ್ ಡೂ ದಟ್. ಇವ್ರು ಹೇಳ್ಬೋದು ಅವ್ರ ನೇವಿನ ನಾವು ಹೊಡೆದಾಕ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು. ನೀವು ನೇವಿನ ಪೂರ್ತಿ ಹೊಡೆದಾಕ್ಬಿಟ್ಟಿದ್ರೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಇವತ್ತಿಗೂ ಯಾಕೆ ಕ್ಲೋಸ್ ಆಗಿದೆ? ಅಮೆರಿಕ ಯಾಕೆ ಸ್ಟೆಪ್ ತಗೋತಾ ಇಲ್ಲ ಅದಕ್ಕೋಸ್ಕರ? ನಿಮ್ಮ ಅಲೈಸ್ ನಿಮ್ಗೆ ಯಾಕೆ ಸಪೋರ್ಟ್ ಮಾಡ್ತಾ